ಆಕಾಶವಾಣಿ ಮೈಸೂರು. ಕೇಳುಗರೆ, ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಕಾರಣಗಳು ಮತ್ತು ಪರಿಹಾರ ಈ ಕುರಿತು ಮಂಡ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಕೆ. ಮೋಹನ್ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಡಾಕ್ಟರ್ ಮೋಹನ್ ಅವರೇ, ನಮಸ್ಕಾರ. ನಮಸ್ತೆ. ಮಂಡ್ಯ ಜಿಲ್ಲೆಯಲ್ಲಿ ಹೆಣ್ಣು ಭ್ರೂಣ ಹತ್ಯೆ ತಡೆಗೆ ಸಾಕಷ್ಟು ಉಪಕ್ರಮಗಳನ್ನು ಜಿಲ್ಲಾ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತೆಗೆದುಕೊಂಡಿದೆ. ಬಹುಶಃ ಇದು ರಾಜ್ಯಕ್ಕೆ ಮಾದರಿ ಅಂತ ಹೇಳ್ಬೋದು. ತಾವು ಇವತ್ತಿನ ದಿವಸ ಹೆಣ್ಣು ಭ್ರೂಣ ಹತ್ಯೆಗೆ ಕಾರಣಗಳು, ಪರಿಹಾರ ಮತ್ತು ಇಲಾಖೆ ವತಿಯಿಂದ ತಾವು ತೆಗೆದುಕೊಂಡಂತಹ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮೊದಲನೇದಾಗಿ, ಇದು ತಮ್ಮ ಅರಿವಿಗೆ ಬಂದಿದ್ದಾದರೂ ಹೇಗೆ? ಅಲ್ಲಿಯ ಸೆಕ್ಸ್ ರೇಷಿಯೋನೇನಾದರೂ ತಾವು ಆಧಾರವಾಗಿ ಇಟ್ಕೊಂಡ್ರ? ಯಾವ ರೀತಿ ಇದು ಆರಂಭ ಆಯಿತು ಹೇಳಿ ಡಾಕ್ಟರ್ ಮೋಹನ್. ಹೌದು, ಸೆಕ್ಸ್ ರೇಷಿಯೋನೇ ನಾವು ಆಧಾರವಾಗಿ ಇಟ್ಕೊಂಡು, ನಾನು 2023 ಮಂಡ್ಯಕ್ಕೆ ಬಂದು ರಿಪೋರ್ಟ್ ಆದಾಗ ನಮ್ಮಲ್ಲಿ ಸೆಕ್ಸ್ ರೇಷಿಯೋ 869 ಇತ್ತು. ಅಂದರೆ 1000 ಗಂಡು ಮಕ್ಕಳಿಗೆ 860 ಹೆಣ್ಣು ಮಕ್ಕಳಿದ್ರು. ಈ ವಿಚಾರವಾಗಿ ನಾವು ಮತ್ತು ನಮ್ಮ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ ಆದ ಡಾಕ್ಟರ್ ಬೆಟ್ಸ್ವಾಮಿಯವರು ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಏನಾರು ಇದಕ್ಕೊಂದು ಪರಿಹಾರ ಕಂಡುಹಿಡಿಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾವೆಲ್ಲ ಡಿಸ್ಕಸ್ ಮಾಡಿ ಒಂದು ಟೀಮಾಗಿ ಎಫರ್ಟ್ ಹಾಕಿ ಮಾಡ್ತಾಯಿದ್ದು. ಈ ಸಮಯದಲ್ಲಿ ನಮಗೆ ಒಂದು ಮಾಹಿತಿ ಕೊಡ್ತಾರೆ. ಯಾರೋ ಒಬ್ಬರು ಪತ್ರಕರ್ತರು, ಯಾವುದೋ ಒಂದು ಗ್ರೂಪ್ ಡಿ ಒಬ್ಬಳು ಅಬಾರ್ಷನ್ ಮಾಡ್ತಾ ಇದ್ದಾಳೆ ಅನ್ನೋ ಒಂದು ಮಾಹಿತಿಯನ್ನು ರಾತ್ರಿ 11:15 ನಮಗೆ ಮಾಹಿತಿಯನ್ನು ಕೊಡ್ತಾರೆ ಪಾಂಡುಪುರದಲ್ಲಿ. ನಾವು ತಕ್ಷಣ 12 ಗಂಟೆ ಅಷ್ಟೊತ್ತಿಗೆ ನಾವು ಮತ್ತು ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ ಇಬ್ಬರು ಹೋಗಿ ಅಲ್ಲಿ ಏನು ಅಬಾರ್ಷನ್ ಆಗ್ತಿದ್ದ ಜಾಗದಲ್ಲಿ ನಾವು ಹಿಡಿಯಲಿಕ್ಕೆ ಹೋಗ್ತೀವಿ. ಆದಾಗ ಸಿಕ್ತರಲ್ಲಿ ಅಬಾರ್ಷನ್ಗೆ ಇನ್ಕಂಪ್ಲೀಟ್ ಅಬಾರ್ಷನ್ ಆಗಿರ್ತದೆ. ಆಯಾ ಹೆಣ್ಮಗುವನ್ನ ಕರ್ಕೊಂಬಂದು ನಾವು ಅಡ್ಮಿಟ್ ಮಾಡಿ ಅವಳಿಗೆ ಚಿಕಿತ್ಸೆಯನ್ನು ಕೊಡ್ತೀವಿ. ಅದಾದ ನಂತರ ನಾವು ಇದು ನಮ್ಮ MTP ಆ್ಯಕ್ಟ್ ಪ್ರಕಾರ ಅವ್ರ ಮೇಲೆ ಕೇಸನ್ನು ಬುಕ್ ಮಾಡ್ತೀವಿ. ಏಕೆಂದರೆ ಇಲ್ಲಿ 2 ಥರ ಇದೆ. ಒಂದು PCPNDT ಆ್ಯಕ್ಟು ಮತ್ತು MTP ಆ್ಯಕ್ಟು. ನಮಗೆ ಅಲ್ಲಿ PCPNDTನಲ್ಲಿ ಸ್ಕ್ಯಾನಿಂಗ್ ಮಾಡಿದ್ರ ಬಗ್ಗೆ ನಮಗೆ ಮಾಹಿತಿ ಎಲ್ಲೂ ಇರಲಿಲ್ಲ. ಆದರೆ ನಮಗೆ MTP ಆಗ್ತಾ ಇದ್ದಿದ್ದು ನಮ್ಮ ಕಣ್ಣೆದುರಿಗೆ ಸಿಕ್ಕಿದ್ರು. ಹಾಗಾಗಿ ನಾವೇನು ಮಾಡ್ತೀವಿ, ಅವ್ರಿಗೆ MTP ಆ್ಯಕ್ಟ್ ಮೇಲೆ ಹಾಕ್ತೀವಿ. ರಿವರ್ಸ್ ಡೈರೆಕ್ಷನಲ್ಲಿ ಎನ್ಕ್ವೈರಿಗೆ ಪೊಲೀಸ್ ಇಲಾಖೆಗೆ ನಾವು ಮಾಹಿತಿಯನ್ನು ಕೊಡ್ತೀವಿ. ಕೇಸ್ ಬುಕ್ ಮಾಡ್ತೀವಿ. ಅಲ್ಲಿ FIR ಬುಕ್ ಆಗುತ್ತೆ ಮತ್ತು ಅವರೆಲ್ಲ ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆದಮೇಲೆ ಇವರು ಯಾಕಲ್ಲಿ MTP ಮಾಡಿಸ್ಕೊಳ್ಳೋಕ್ಕೆ, ಅಂದರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, ಅಬಾರ್ಷನ್ ಮಾಡಿಸ್ಕೊಳ್ಳೋಕ್ಕೆ ಯಾಕೆ ಬಂದಿದ್ರು, ಏನಕ್ಕೆ ಹೆಣ್ಮಗು ಅಂತ ಬಂದಿದ್ರು, ಹೆಣ್ಮಗು ಅಂತ ಗೊತ್ತಾಗಿದ್ದು ಹೇಗೆ? ಅವರು ಗೊತ್ತಾಗಿದ್ದು ಯಾರೋ ಒಬ್ಬರು ಸ್ಕ್ಯಾನಿಂಗ್ ಮಾಡಿರಲೇಬೇಕು, ಅಥವಾ ಸ್ಕ್ಯಾನಿಂಗ್ ಮಾಡಲಿಕ್ಕೆ ಯಾರೊಬ್ಬರು ವ್ಯಕ್ತಿಗಳು ಕರ್ಕೊಂಡೋಗಿ ಸ್ಕ್ಯಾನಿಂಗ್ ಮಾಡಿಸಿರ್ಬೇಕು. ಈ ರೀತಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಪಾಂಡುಪುರದಲ್ಲೇ ಒಂದಿಬ್ಬರು ಸಿಗ್ತಾರೆ. ಮತ್ತು ಇನ್ನೂ ಒಂದಿಬ್ಬರು ಅಬಾರ್ಷನ್ ಮಾಡಿರೋರು ಕೂಡ ಇಬ್ಬರು ಮಾಡ್ತಾ ಇದ್ದವರು ಅಂಥವ್ರು ಕೂಡ ಸಿಗ್ತಾರೆ. ಹಾಗಾಗಿ ಏನಾಗುತ್ತೆ, ಅಲ್ಲಿಗೆ ಅದು ಕೇಸು ಬುಕ್ ಆಗಿ ಇದಾಗುತ್ತೆ. ಅದಾದ ನಂತರ ನಮಗೆ ಒಂದು ಮಾಹಿತಿ ಸಿಗುತ್ತೆ. ಮೇಲುಕೋಟೆ ವಿಭಾಗದಲ್ಲಿ, ಮೇಲುಕೋಟೆ ಪ್ರಾಥಮಿಕ ಕೇಂದ್ರದಲ್ಲಿ ಒಂದು ಹೆಣ್ಮಗು ಲೇಟ್ ರಿಜಿಸ್ಟ್ರೇಷನ್ ಅಂತ ಆಗುತ್ತೆ. ಲೇಟ್ ರಿಜಿಸ್ಟ್ರೇಷನ್ ಅಂದರೆ ನಾವು ಪ್ರೆಗ್ನೆಂಟ್ ವುಮೆನ್ನ, ಅಂದರೆ ಗರ್ಭಿಣಿ ಸ್ತ್ರೀಯನ್ನು 3 ತಿಂಗಳೊಳಗೆ ನೀವು ರಿಜಿಸ್ಟರ್ ಆಗಬೇಕು ಅಂತ ನಾವು ಹೇಳಿರ್ತೀವಿ. ಯಾಕೆ ಅಂತಂದರೆ ಅವ್ರಿಗೆ ಸಿಗಬೇಕಾದ ವೈದ್ಯಕೀಯ ಸೌಲಭ್ಯ ಸಿಗಲಿಕ್ಕೆ 3 ತಿಂಗಳೊಳಗೆ ಆದರೆ ಅವ್ರಿಗೆ ಎಲ್ಲ ರೀತಿಯ ವೈದ್ಯಕೀಯ ಸೌಲಭ್ಯ ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಅವ್ರಿಗೆ 3 ತಿಂಗಳೊಳಗೆ ರಿಜಿಸ್ಟರ್ ಆಗಬೇಕು, ಅವ್ರಿಗೆ ತಾಯಿ ಕಾರ್ಡ್ ಕೊಡಬೇಕು ಅನ್ನೋ ಒಂದು ನಿಯಮವನ್ನು ನಮ್ಮ ಆರೋಗ್ಯ ಇಲಾಖೆ ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ಆದರೆ ಅಲ್ಲಿ ಅವ್ರೇನು ಮಾಡ್ತಾರೆ, 5ನೇ ತಿಂಗಳಿಗೆ ಬರ್ತಾರೆ, ಬಂದು ನಮಗೆ ರಿಜಿಸ್ಟ್ರ್ ಮಾಡಿಕೊಡಿ ಅಂತ ಕೇಳ್ತಾರೆ. ಆಗ ಅಲ್ಲಿರೋ ವೈದ್ಯಾಧಿಕಾರಿ ಏನು ಮಾಡ್ತಾರೆ, ಅವರು ವಿಚಾರಿಸಲಾಗಿ ಅವರು ಬಾಯಿ ಬಿಡಲ್ಲ. ಗಂಡೋ ಹೆಣ್ಣೋ ಅನ್ನೋ ವಿಚಾರವನ್ನು ಅವರು ಪರೀಕ್ಷೆ ಮಾಡಿಸ್ಕೊಂಡಿದ್ದ ಬಗ್ಗೆ ಮಾಹಿತಿಯನ್ನು ಕೊಡಲ್ಲ. ಅವಾಗ ನಾವು ಇನ್ನೊಬ್ಬರು ಯಾರನ್ನೋ ಒಬ್ಬರನ್ನ ಡೆಪ್ಲಾಯ್ ಮಾಡ್ತೀವಿ. ಮಾಡಿ ಅವ್ರಿಗೇನು ಹೇಳ್ತೀವಿ, ಅವ್ರಿಗೆ ನಮ್ಮನೇಲಿ ಯಾರಿಗೊಬ್ರು ತೊಂದರೆ ಇದೆ, ಈ ರೀತಿ ಬರೀ ಹೆಣ್ಮಕ್ಳೇ ಇದ್ದಾರೆ, ಆ ಗಂಡು ಮಕ್ಕಳು ಬೇಕು, ಹಾಗಾಗಿ ನಮಗೆ ದಯಮಾಡಿ ಹೇಳಿ ಅಂದ್ಬಿಟ್ಟು ಅಂತ ಅವ್ರ ಕಡೆಯಿಂದ ಕೇಳಿಸಿದಾಗ ಅವರೊಂದು ನಂಬರ್ ಕೊಡ್ತಾರೆ. ಸತತ 2 ರಿಂದ 3 ತಿಂಗಳು ನಾವು ಪ್ರಯತ್ನ ಪಡ್ತೀವಿ. ಪ್ರಯತ್ನ ಪಟ್ಟಾದಮೇಲೆ ಒಂದಿನ ಅವರೊಂದು ದಿನಾಂಕವನ್ನು ಕೊಡ್ತಾರೆ. ಕೊಟ್ಟ ಮೇಲೆ ಏನು ಮಾಡ್ತೀವಿ, ಆ ದಿನಾಂಕವನ್ನು ತಗೊಂಡಾಗ ನಮಗೆ ಗೊತ್ತಿದ್ದು ಮೈಸೂರು ಭಾಗದಲ್ಲಿ ಅಥವಾ ಮಳವಳ್ಳಿ ಭಾಗದಲ್ಲಿ ಮಾಡ್ತಾರೆ ಅಂತ ನಾವು ತಯಾರಿ ಮಾಡ್ಕೊಂಡು ಇದ್ದೋ. ಆದರೆ ಅವತ್ತಿನ ದಿನ ಬೆಳಗ್ಗೆ ನಮಗೆ ಕೊಟ್ಟಾಗ, ಅಂದರೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ದಿನ ನಮಗೆ ಕೊಟ್ಟಾಗ ನಾವು ಗಾಬರಿ ಆಗ್ತದೆ. ನಮಗೆ ಬೆಳ್ಳೂರಲ್ಲಿ ಆ ಮಾಹಿತಿಯನ್ನು ಕೊಡ್ತಾರೆ, ಬೆಳ್ಳೂರಿಗೆ ಬನ್ನಿ, ಬೆಳ್ಳೂರಲ್ಲಿ ನಾನು ನಿಮಗೆ ಸ್ಕ್ಯಾನಿಂಗ್ ಮಾಡಿಸ್ಕೊಡ್ತೀನಿ ಅಂತ. ಅಲ್ಲಿಗೆ ಹೋದಾಗ ಏನಾಗುತ್ತೆ, ಅಲ್ಲಿ ಒಬ್ಬ ವ್ಯಕ್ತಿ ಏಜೆಂಟು
ಕರ್ಕೊಂಡೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಕರ್ಕೊಂಬರ್ತಾನೆ. ಆ ಟೈಮಲ್ಲಿ ನಾವು ರೈಡ್ ಮಾಡೋ ಅಷ್ಟೊತ್ತಿಗೆ ಆ ವ್ಯಕ್ತಿ ಸ್ಕ್ಯಾನಿಂಗ್ ಮಾಡೋನು ತಪ್ಪಿಸ್ಕೊಂಡು ಹೊರಟೋಗ್ತಾನೆ. ಆದರೆ ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿದ್ದ ವ್ಯಕ್ತಿಗಳಲ್ಲಿ ನಾವು ಕಳಿಸಿದ್ದವರೊಬ್ಬರು ಮತ್ತು ಹಾಸನದ ಜಿಲ್ಲೆಯವರೊಬ್ಬರು ಬಂದಿರ್ತಾರೆ. ಅವರಿಬ್ಬರನ್ನು ಹಿಡಿದುಕೊಂಡು ನಾವು ಕೂರಿಸ್ಕೊತೀವಿ. ಇದಕ್ಕೇನಂತೀವಿ, ಡೆಕಾಯ್ ಆಪ್ರೇಷನ್ ಅಂತ ಕರಿತೀವಿ. ಡೆಕಾಯ್ ಆಪ್ರೇಷನ್ ಅಂತಂದರೆ ನಾವೇ ಒಬ್ಬರು ವ್ಯಕ್ತಿಯನ್ನು ಕಳಿಸಿ ಆ ಗಂಡೋ ಹೆಣ್ಣೋ ಅಂತ ತಿಳ್ಕೊಳ್ಳೋದಕ್ಕೆ ನಾವೇ ದುಡ್ಡು ಕೊಟ್ಟು ಕಳಿಸಿರ್ತೀವಿ. ಅವ್ರಿಗೆ ಅದರ ಅವಶ್ಯಕತೆ ಇರಲ್ಲ ಅವ್ರಿಗೆ, ಆದರೂ ಕೂಡ ನಾವು ಕಳಿಸಿರ್ತೀವಿ. ಆ ರೀತಿ ಕಳಿಸಿದ ವ್ಯಕ್ತಿಯಿಂದ ನಮಗೆ ಈ ವಿಚಾರ ಗೊತ್ತಾಗುತ್ತೆ. ಅದಕ್ಕೆ ಡೆಕಾಯ್ ಆಪ್ರೇಷನ್ ಅಂತೀವಿ. ಇದಾದ್ಮೇಲೆ ಏನಾಗುತ್ತೆ, ಅಲ್ಲಿ ನಮಗೆ ಈ ಅಬಾರ್ಷನ್ಗೆ ಉಪಯೋಗಿಸುವಂಥ ಟ್ಯಾಬ್ಲೆಟ್ಸ್ಗಳೆಲ್ಲ ಯಾರು ಕರ್ಕೊಂಡೋಗಿದ್ರು ಏಜೆಂಟ್ರು ಅವ್ರ ಹತ್ರ ಸಿಗುತ್ತೆ. ಅದ್ರ ಮೇಲೆ ನಾವು MTP ಆ್ಯಕ್ಟ್ ಮೇಲೆ ಅವರಿಗೆ ಕೇಸ್ ಬುಕ್ ಮಾಡ್ತೀವಿ. ಕೇಸ್ ಬುಕ್ ಮಾಡಿದ್ಮೇಲೆ ನಮ್ಮ ಮಂಡ್ಯ ಜಿಲ್ಲಾ ಪೊಲೀಸು ಇಲಾಖೆಯವರು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಸ್ಕ್ಯಾನಿಂಗ್ ಮಾಡ್ತಿದ್ರು ಅವ್ರು ಹಿಡಿದು ಎಲ್ಲರನ್ನೂ ಅರೆಸ್ಟ್ ಮಾಡಿಸ್ತಾರೆ. ಅರೆಸ್ಟ್ ಮಾಡಿಸಿ ಅವ್ರಿಗೆಲ್ಲರಿಗೂ ಕೇಸನ್ನು ಬುಕ್ ಮಾಡ್ತಾರೆ. ಈಗ ಅದು ಕೇಸ್ ನಡೀತಾ ಇದೆ ಇನ್ನೂ. ಅದರಲ್ಲಿ 46 ಜನ, ಅಂದಾಜು 46 ಜನ ಅವರು ಕಾನೂನು ಪ್ರಕ್ರಿಯೆಗೆ ಒಳಗಾಗ್ತಾರೆ, ಅರೆಸ್ಟು ಆಗ್ತಾರೆ. ಇದಾದ ನಂತರ ಏನಾಗುತ್ತೆ, ನಮಗೆ ಈ ಸ್ಕ್ಯಾನಿಂಗ್ ಮಾಡಿರೋರು ಯಾರು ಅನ್ನೋ ಪ್ರಶ್ನೆಗಳು ಉದ್ಭವಿಸ್ತವೆ. ಆಮೇಲೆ ಅದಾದಮೇಲೆ ಸ್ಕ್ಯಾನಿಂಗ್ ಮಾಡಿರೋರು ಸಿಗ್ತಾರೆ. ಅದರಲ್ಲಿ ಏನು ನಮ್ಮ ಮೊಬೈಲು ಅಂದರೆ ಪೋರ್ಟಬಲ್ ಅಂತ ಹೇಳ್ತೀವಿ, ಚಿಕ್ಕದು ಸ್ಕ್ಯಾನಿಂಗ್ ಮಿಷಿನ್ಸ್ಗಳು 4 ಮಿಷಿನ್ಸ್ಗಳು ಸಿಗ್ತವೆ. 4 ಮಿಷಿನ್ಸ್ಗಳು ಸಿಗ್ತವೆ. 4 ಮಿಷಿನ್ಸ್ಗಳು ಪೊಲೀಸ್ನವರೇ ಇದು ಮಾಡ್ತಾರೆ. ಯಾಕೆಂದರೆ ನಮಗೆ ಯಾವುದೇ ರೀತಿ ಅಧಿಕಾರ ಇಲ್ಲ. ನಮಗೇನಾದ್ರು ಕೇಸು ಬುಕ್ ಮಾಡೋದೇ ಹೊರತು ಇನ್ವೆಸ್ಟಿಗೇಟಿಂಗ್ ಅಥಾರಿಟಿ ನಮಗಿರಲ್ಲ. ಹಾಗಾಗಿ ಅದು ಪೊಲೀಸ್ನವರೇ ಮಾಡಬೇಕಾಗುತ್ತೆ. ಅಲ್ಲಿ ಮಾಡ್ತಾರೆ. ಮಾಡಿದ್ಮೇಲೆ 4 ಇದು ಸಿಗುತ್ತೆ. ಅದಾದ ಮೇಲೆ 869 ಇದ್ದಿದ್ದು ಈಗ 936ಕ್ಕೆ, ಅಂದರೆ ನಾವೇನು ಹೇಳ್ತೀವಿ, ಡೆಲಿವರಿ ಆದ ತಕ್ಷಣ ನಾವು ರಿಜಿಸ್ಟರ್ ಮಾಡೋ RCH ಪೋರ್ಟಲ್ ಅಂತ ಇರುತ್ತೆ. ಅದರಲ್ಲಿ 860 ಹೆಣ್ಮಕ್ಳು 1000 ಗಂಡು ಮಕ್ಕಳಿಗೆ ಅಂತಿದ್ದು ಇವತ್ತು 936 ಹೆಣ್ಮಕ್ಳು 1000 ಗಂಡು ಮಕ್ಕಳಿಗೆ ಬಂದಿದೆ. ಅದೊಂದು ಅಚೀವ್ಮೆಂಟೇ. ಯಾಕೆ ಅಂತಂದರೆ ಅಷ್ಟು ಜನ ಹೆಣ್ಮಕ್ಳನ್ನ ನಾವು ಪ್ರೊಟೆಕ್ಟ್ ಮಾಡಿದ್ದೀವಿ, ಬಚಾವ್ ಮಾಡಿದ್ದೀವಿ ಅಂತ. ಅದಾದ ನಂತರ ಇದು ಜಾಲ ಎಲ್ಲ ಕಡೆನೂ ಹರಡಿರುತ್ತೆ. ಅದಾದ ನಂತರ ನಮಗೇನಾಗುತ್ತೆ, ಒಂದು ಫೈನ್ ಡೇ ನಮ್ಮ ANM ಒಬ್ಬರು ಹೋಗ್ತಾರೆ. ಅಲ್ಲಿ ಕಪ್ ಕಡಿಯೋರು ನಮ್ಮಲ್ಲಿ ಬಳ್ಳಾರಿ ಕಡೆಯಿಂದ ಬರೋರು ಜಾಸ್ತಿ ಇರ್ತಾರೆ. ಬಳ್ಳಾರಿ, ರಾಯಚೂರು ಈ ಕಡೆಯಿಂದ ಬರೋರು. ಅಲ್ಲಿ ಒಬ್ಬಳು ಹೆಣ್ಮಗಳು ಪ್ರೆಗ್ನೆಂಟ್ ಅಂತ ಹೇಳ್ಕೊತಾಳೆ ನಮ್ಮ ANMಗೆ. ನಮ್ಮ ANM ಏನು ಮಾಡ್ತಾರೆ, ಅವಳು ಕರ್ಕೊಂಬಂದು ಡಾಕ್ಟ್ರ್ ಹತ್ರ ತೋರಿಸಿ ಒಂದು ಸ್ಕ್ಯಾನಿಂಗ್ ಮಾಡಿಸ್ತೀವಿ. ಸ್ಕ್ಯಾನಿಂಗ್ ಅಂತಂದರೆ ಮಗು ಬೆಳವಣಿಗೆ ಯಾವ ರೀತಿ ಇದೆ, ಏನು ಅವರ ಆರೋಗ್ಯ ಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಮಾಡಿಸೋದಕ್ಕೆ ಒಂದು ಅಡ್ವೈಸ್ ಮಾಡ್ತಾರೆ. ಅಡ್ವೈಸ್ ಮಾಡಿದ್ಮೇಲೆ ಏನಾಯಿತು, ಆಯಮ್ಮ ಪತ್ತನೇ ಇರಲ್ಲ, ಎಲ್ಲೋದ್ರು ಅನ್ನೋದು ನಮಗೂ ಗೊತ್ತಿರಲ್ಲ. ಒಂದು 10 ಡೇಸ್ ಆದಮೇಲೆ ಆಯಮ್ಮ ಮತ್ತೆ ವಾಪಸ್ಸು ಅವರ ಏನು ಎಲ್ಲಿ ಕೆಲಸ ನಿರ್ವಹಿಸ್ತಿದ್ರೋ ಅವ್ರ ಮನೆಯವರು ಅಥವಾ ಗುಂಪು ಅಲ್ಲಿಗೆ ಬರ್ತಾಳೆ. ಬಂದಾಗ ನಮ್ಮ ANM ಅವರು ಗಮನಿಸಿದಾಗ ಅವಳು ಸಪ್ಪಗೆ ಕೂತಿರ್ತಾಳೆ. ಕೇಳಿದಾಗ ನನಗೆ ಮೊದಲು 3 ಹೆಣ್ಮಕ್ಳು, 4ನೇದು ಹೆಣ್ಮಗು, ಅದು ಅಬಾರ್ಷನ್ ಆಯಿತು, ಅಬಾರ್ಷನ್ ಮಾಡಿಸ್ದೆ. ಈಗ 5ನೇದು ಕೂಡ ಹೆಣ್ಮಗು ಅಂತಲೇ ಹೇಳೋರೆ ಅಂತ. ಯಾಕೆ ನಾವಿಲ್ಲಿ ಸ್ಕ್ಯಾನಿಂಗ್ ಮಾಡ್ಸೋಕೆ ಹೇಳಿದ್ದು ಅವಳ ಆರೋಗ್ಯ ಸ್ಥಿತಿ ನೋಡಲಿಕ್ಕೆ, ಅವ್ರು ಹೋಗಿದ್ದು ಸೆಕ್ಸ್ ಐಡೆಂಟಿಫೈ ಮಾಡಿಸ್ಕೊಂಬರ್ಲಿಕ್ಕೆ. ಆಗ ಗೊತ್ತಾದ ತಕ್ಷಣ ನಾವೇನು ಮಾಡ್ತೀವಿ, ನಮ್ಮ ಡಾಕ್ಟರ್ ಬೆಟ್ಸ್ವಾಮಿ ಅಂತಿರ್ತಾರೆ, ನಮ್ಮ ಡಿಸ್ಟ್ರಿಕ್ಟ್ ಫ್ಯಾಮಿಲಿ ವೆಲ್ಫೇರ್ ಆಫೀಸರು, ಆ ಟೀಮ್ ಕಳಿಸ್ತೀವಿ. ಟೀಮ್ ಕಳಿಸಿ ಅವ್ರೇನು ಮಾಡ್ತಾರೆ, ಹೋಗಿ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ಮೇಲೆ ಅವ್ರು ಹೇಳ್ತಾರೆ, ಈ ರೀತಿ ನಾವು ಇಂಥ ಕಡೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡೆ ಬಂದಿದ್ದು ಅನ್ನೋ ಒಂದು ಮಾಹಿತಿಯನ್ನು ನಮಗೆ ಕೊಡ್ತಾರೆ. ಇದು ನಮ್ಮ ಜಿಲ್ಲೆಯಿಂದ ಹೊರ ಜಿಲ್ಲೆಯಲ್ಲಿ ಆಗಿರೋವಂಥ ಕೆಲಸ ಆಗಿರೋದ್ರಿಂದ ನಾವೇನು ಮಾಡ್ತೀವಿ, ಸ್ಟೇಟ್ ಟೀಮ್ಗೆ ಹೇಳ್ತೀವಿ. ನಮ್ಮಿಂದನೇ ಅವ್ರಿಗೆ ಕಾರ್ ಮಾಡಿ ANCನೂ ಕೂಡ ಕಳಿಸಿ, ನಮ್ಮ ANM ಜೊತೆಗೆ ಕಳಿಸಿ ಬಳ್ಳಾರಿ ಕಳಿಸ್ತೀವಿ. ಬಳ್ಳಾರಿ ಕಳಿಸಿದಾಗ ಸ್ಟೇಟ್ ಟೀಮ್ ಅವರು ಕೂಡ ಹೋಗ್ತಾರೆ. ಡಾಕ್ಟರ್ ದೊರೆ ಅಂತಿದ್ದಾರೆ, ವಿವೇಕ್ ದೊರೆ ಅಂತ, ಅವರು ಹೋಗ್ತಾರೆ. ಹೋದ್ಮೇಲೆ ಅಲ್ಲಿ ಗೊತ್ತಾಗುತ್ತೆ ನಮಗೆ ಆಂಧ್ರ ಪ್ರದೇಶಲ್ಲಿ ಇದು ಸ್ಕ್ಯಾನಿಂಗ್ ಮಾಡಿದ್ದಾರೆ ಅಂತ. ಇಲ್ಲಿ ನಮಗೆ ಸಿಕ್ಕಿದ್ದು ಟೆಕ್ನಿಷಿಯನ್ಸು, ಆದರೆ ಅಲ್ಲಿ ನಮಗೆ ಮಾಹಿತಿ ಬಂದಿದ್ದು ಅವರು ರೇಡಿಯಾಲಜಿಸ್ಟು. ಹೋದ್ಮೇಲೆ ಅಲ್ಲಿ ಅವ್ರ ವ್ಯಕ್ತಿನ ಸಿಗ್ತಾರೆ, ಸ್ಕ್ಯಾನಿಂಗ್ ಮಾಡಿ ನಿಮಗೆ ಅದು ಹೆಣ್ಮಗು ಅಂತಲೇ ಪ್ರೂವ್ ಆಗುತ್ತೆ. ಆದರೆ ಅಲ್ಲಿ ಅವ್ರ ಮೇಲೆ ಕೇಸನ್ನು ಬುಕ್ ಮಾಡ್ತೀವಿ ಹೊರ ರಾಜ್ಯಕ್ಕೆ. ಆವತ್ತಿನ ದಿವಸ ನಮ್ಮ ಕಮಿಷನರ್ ಸರ್ ಅವರು ಮತ್ತು ನಮ್ಮ DD ಡೆಪ್ಯೂಟಿ ಡೈರೆಕ್ಟರ್ ಅವರು ಮತ್ತು ಆಂಧ್ರ ಪ್ರದೇಶವರ ಕಮಿಷನರು ಹೆಲ್ತ್ ಇದಕ್ಕೆ ಸೆಕ್ಟರ್ಗೆ ಸೇರಿರೋಂಥವ್ರು ಮತ್ತು ಅಲ್ಲಿರೋ ಡೈರೆಕ್ಟರು ಅವರೆಲ್ಲ ಸೇರ್ಕೊಂಡು ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತಾರೆ. ಅದು ನಡೀತಾ ಇದೆ, ಅದು ಕೇಸ್ ಬುಕ್ ಮಾಡ್ತಾರೆ. ಇಷ್ಟು ನಾವು ಹೊರ ರಾಜ್ಯದಲ್ಲಿ ಆಗ್ತಿರೋದನ್ನು ನಾವು ಕಂಡುಹಿಡಿದು ಇದನ್ನು ಮಾಡಿದೋ. ಇದಾದ ನಂತರ ಇನ್ನೊಂದು ನಮಗೆ ಮಾಹಿತಿ ಬರ್ತದೆ. ಏನಂದರೆ ನಮಗೆ ಬೇರೆ ಜಿಲ್ಲೆಯಲ್ಲಿ ಒಂದು ಕಡೆ ಒಬ್ಬರು ರೇಡಿಯಾಲಜಿಸ್ಟು ಈ ಸೆಕ್ಸ್ ಐಡೆಂಟಿಫೈ ಮಾಡ್ತಾ ಇದ್ದಾರೆ ಅಂತ ಬರ್ತದೆ. ನಮ್ಮ ನಾಮಂಗಲ ತಾಲೂಕಲ್ಲಿ ಕಾಳಿಂಗನಹಳ್ಳಿ ಅಂತ ಒಂದು PHC, ಆ PHC ವೈದ್ಯಾಧಿಕಾರಿಗಳು ಹೇಳ್ತಾರೆ.
ಅವ್ರಿಗೆ ನಾವು ಏನು ಮಾಡ್ತೀವಿ ಅಂದರೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಅವರಿಂದ ನಂಬರ್ ತಗೊಳ್ಳಿ ಅಂತ ಹೇಳಿರ್ತೀವಿ. ಯಾಕೆಂದರೆ ಯಾರು ಮಾಡಿಸ್ತಾರೋ ಏಜೆಂಟ್ರು ಅವ್ರ ನಂಬರ್ ಬೇಕಾಗುತ್ತೆ ನಮಗೆ. ಅವ್ರಿಗೆ ಹೇಳಿದಾಗ ಅವ್ರ ನಂಬರ್ ಕೊಡ್ತಾರೆ. ಅವ್ರ ಜೊತೆ ಮಾತಾಡಿದಾಗ ಸುಮಾರು 3 ತಿಂಗಳು ನಮಗೆ ಸಮಯ ಹಿಡಿಯುತ್ತೆ. ಅವರೆಲ್ಲ ನೀವು 4ನೇ ತಿಂಗಳಿಗೆ ಬರಬೇಕು, 4 ತಿಂಗಳಿಗೆ ಬರಬೇಕು ಅಂತ ಅವ್ರು ಕಾಂಟ್ಯಾಕ್ಟ್ ಮಾಡೋದೇ ಇದು. ನಾವು ತಿಳ್ಕೊಂಡಿದ್ದು ಬೇರೆ ಭಾಗದಲ್ಲಿ ಮಾಡ್ತಾರೆ ಅಂತ. ಅವರೇನು ಮಾಡಿದ್ರು, ಕೊನೆಗೆ ಒಂದಿನ ನಮಗೆ ಮೈಸೂರಿಗೆ ಬನ್ನಿ ಅಂತ ಕರೀತಾರೆ. ಯಾರಿಗೆ? ಪ್ರೆಗ್ನೆಂಟ್ ವುಮೆನ್ಗೆ ಮೈಸೂರಿಗೆ ಬನ್ನಿ ಅಂತ. ಸೊ ನಾವು ಅವತ್ತು ಮೈಸೂರಿಗೆ ಹೋಗ್ತೀವಿ. ಮೈಸೂರಿಗೆ ಹೋದಾಗ ಮೈಸೂರು ನಮ್ಮ ಜಿಲ್ಲೆ ಅಲ್ಲ, ಮೈಸೂರು ಪಕ್ಕದ ಜಿಲ್ಲೆ. ಅಲ್ಲಿರೋ ನಮ್ಮ ಕೌಂಟ್ರ್ ಪಾರ್ಟ್ ಆದ DH ಅವ್ರಿಗೆ ಕರೆಸ್ತೀವಿ. ಅವ್ರಿಗೂ ಗೊತ್ತಿರಲ್ಲ ಮಾಹಿತಿ, ನಾವೇನಕ್ಕೆ ಬಂದಿದ್ದೀವಿ ಏನು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಅವ್ರು ಕರೆಸ್ಕೊಂಡು ಜೊತೆ ಕೂರಿಸ್ಕೊತೀವಿ. ಯಾಕೆಂದರೆ ನಾವೊಂದು ಅರೆಸ್ಟ್ ಮಾಡಬೇಕು ಅಥವಾ ಒಂದು ರೈಡ್ ಮಾಡಬೇಕು ಅಂದಾಗ ಪೊಲೀಸರ ಸಹಾಯ ಬೇಕಾಗುತ್ತೆ. ಪೊಲೀಸರ ಸಹಾಯ ಬೇಕು ಅಂದಾಗ ಆ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳು ಬೇಕಾಗ್ತಾರೆ ನಮಗೆ. ಹಾಗಾಗಿ ಸ್ಟೇಟಿಂದನೂ ನಮಗೆ ಡಾಕ್ಟರ್ ವಿವೇಕ್ ದೊರೆ ಅವರು ಬಂದಿದ್ದರು. ನಾವೆಲ್ಲ ಬೆಳಗಿನ ಜಾವ 5 ಗಂಟೆಯಿಂದಲೇ ಹೋಗಿ ಎಲ್ಲರೂ ಕೂತ್ಕೊಂಡು ಮಾಡಿ ಕೊನೆಗೆ ಏನು ಮಾಡ್ತೀವಿ, ಮೆಳ್ಳಳ್ಳಿ ಅಂತ ಒಂದು ಊರು ಟಿ ನರಸೀಪುರ ರೋಡಲ್ಲಿ ಸಿಗುತ್ತೆ. ಆ ಜಾಗದಲ್ಲಿ ನಾವು ಕಾಯ್ತಾ ಕೂತ್ಕೋತೀವಿ. 12:30 ಅದ್ರ ಬರೋಲ್ಲ, 1:30-2 ಗಂಟೆಗೆ ನಾವು ಬರ್ತಾರೆ. ಬಂದ ಮೇಲೆ ಅವ್ರು ಕರ್ಕೊಂಡು ಹೋಗ್ತಾರೆ. ಅವ್ರು ಹೋದಾಗ ನಮಗೆ ಅಲ್ಲಿ ಸಿಗ್ತಾರೆ. ದೊಡ್ಡ ಮನೆ, ದೊಡ್ಡ ಕಾಂಪೌಂಡ್ ವಾಲು, ಊರಿಂದ ಈಚೆ ಮನೆ, ಯಾರಿಗೂ ಗೊತ್ತಾಗಲ್ಲ ಅಂಥ ಕಡೆ ಹೋಗಿ ಒಬ್ಬಳು ಸ್ಟಾಫ್ ನರ್ಸು ಅಲ್ಲಿ ಇದನ್ನು ಮಾಡ್ತಾ ಇರ್ತಾರೆ. ಅವ್ರನ್ನ ನಾವು ಮೇಲೆ ಹಿಡಿದು ಅವರಿಂದ ಮಾಡಿದಾಗ ಅವರು ನರ್ಸಿಂಗ್ ಹೋಮ್ ನಡೆಸ್ತಾ ಇರ್ತಾರೆ ಬನ್ನೂರಲ್ಲಿ. ಆ ಬನ್ನೂರು ನರ್ಸಿಂಗ್ ಹೋಮಲ್ಲಿ ಕೊನೆಗೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ನಾವು MTP ಆ್ಯಕ್ಟ್ ಮೇಲೆ, ಯಾಕೆಂದರೆ ಅಲ್ಲೆಲ್ಲ ಪಿಲ್ಸ್ಗಳು ಬಿದ್ದಿರ್ತದೆ, ನಮಗೇನು ವೇಸ್ಟಸ್ ಇರ್ತದೆ, ಕಾಟನ್ನು ಗೀಟನ್ನು ಎಲ್ಲ ಅಲ್ಲೇ ಸುಟ್ಟಿರ್ತಾರೆ, ಎಲ್ಲ ಮಾಡಿರ್ತಾರೆ. ಅವೆಲ್ಲ ನೋಡಿ ಅದ್ರ ಮೇಲೆ MTP ಆ್ಯಕ್ಟ್ ಮೇಲೆ, ಆಮೇಲೆ ಅವ್ರ ಮನೇಲೂ ಕೂಡ ನಮಗೆ ಪಿಲ್ಸ್ ಸಿಗುತ್ತೆ. ಎಲ್ಲ ನಾವು ನೋಡಿ ಅವ್ರ ಮೇಲೆ PCPNDT ಆ್ಯಕ್ಟ್ ಮೇಲೆ ಮೈಸೂರು ಜಿಲ್ಲೆ DH ಅವರಿಂದಲೇ ಹಾಕ್ಸಿಸಿ ಕೇಸನ್ನ ನಾವು ಬಂದಿರ್ತೀವಿ. ಅದು ಕೇಸ್ ನಡೀತಾ ಇದೆ. ಈ ರೀತಿ ನಾವು ಮಾಡಿದ್ದೀವಿ. ಮಾಡಿದ್ರಿಂದ ನಮಗೇನಾಗಿದೆ ಈಗ ಅಂತಂದರೆ, ಈಗೇನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅಥವಾ ಬೇರೆ ಜಿಲ್ಲೆಯಲ್ಲಿ ಸುಮಾರು ಜನ ಎಲ್ಲರೂ ಹೇಳ್ತಾ ಇರ್ಬೋದು, ನಮಗೆ ಹೆಣ್ಮಕ್ಳಿಲ್ಲ, ಮದುವೆ ಆಗೋಕ್ಕೆ ನಮ್ಗೆ ಯಾರು ಕೊಡ್ತಾ ಇಲ್ಲ, ಹೆಣ್ಮಕ್ಳಿಲ್ಲ ಅನ್ನೋದೊಂದು ಭಾವನೆ ಇದೆ. ಇನ್ನು 16 ವರ್ಷ ಆದಮೇಲೆ, ಯಾಕೆಂದರೆ ನಾವು ಈಗ ಮಾಡಿದ್ದೀವಿ, ಈಗ ಮಾಡೋದ್ರಿಂದ ಇನ್ನು 15-16 ವರ್ಷ ಆದಮೇಲೆ ಗ್ಯಾರಂಟಿ ಎಲ್ರಿಗೂ ಹೆಣ್ಮಕ್ಳು ಸಿಗ್ತಾರೆ. ಯಾಕೆಂತಂದರೆ ಈಗ ನಾವು ಸ್ಟಾರ್ಟ್ ಮಾಡಿರೋದು, ಈಗ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ಈಗ ಮಾಡಿದ ಮೇಲೆ ಈಗ ನಿಮಗೆ ತೋರಿಸ್ತಾ ಇದೆ 70 ಹೆಣ್ಮಕ್ಳು ಜಾಸ್ತಿ ಆಗಿದ್ದಾರೆ 1000 ಗಂಡು ಮಕ್ಕಳಿಗೆ. ಡಾಕ್ಟ್ರೇ, ಇದು ಒಂದು ಸಾಮಾಜಿಕ ಪಿಡುಗು, ಹೆಣ್ಣು ಭ್ರೂಣ ಹತ್ಯೆ ಅನ್ನುವಂಥದ್ದು. ತಾಯಿ ತನ್ನ ಮಗುವನ್ನು ಸಾಯಿಸುವಂತಹ ನಿರ್ಧಾರ ಮಾಡೋದಿದೆಯಲ್ಲ, ಇದಕ್ಕೆ ಬೇರೆಯವರ ಪ್ರಚೋದನೆಯೂ ಕಾರಣ ಇರಬಹುದು ಅಥವಾ ಸಾಮಾಜಿಕ ಒಂದು ಸಮಸ್ಯೆಗಳು ಕಾರಣ ಇರಬಹುದು. ಇದಕ್ಕೆ ಕಾರಣ ಏನು ಅಂತ ತಮಗನ್ಸುತ್ತೆ? ಒಂದು ವಿಚಾರವಾಗಿ ಹೇಳ್ತೀನಿ, ಹೆಣ್ಣಿಗೆ ಹೆಣ್ಣೇ ಶತ್ರು ಅನ್ನೋದು ಒಂದು ಗಾದೆ ಇದೆ. ಈಗ ಅಜ್ಜಿ, ತಾಯಿ, ಅವಳೆ ತಾಯಿ, ಅತ್ತೆ, ಅವರ ನಾದಿದಿರು, ಇವರೆಲ್ಲ ಏನಪ್ಪ ಅಂತಂದರೆ ನಮ್ಮ ಮನೆಗೆ ಒಂದು ಗಂಡು ಮಗು ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇರ್ತಾರೆ. ಇದು ಒಂದು ಪಾತ್ರ. ಏನಕ್ಕೆ ಅಂತಂದರೆ ಇವರು ಎಷ್ಟೇ ಹೆಣ್ಮಕ್ಳಿದ್ರು ಒಂದು ಗಂಡು ಮಗು ಬೇಕು ಅನ್ನೋದು ಇತ್ತು. ಅವಾಗ ಯಾರು ಸಾಯ್ಸಕ್ಕೆ ಹೋಗ್ತಿರ್ಲಿಲ್ಲ, ಅವಾಗ ಯಾರೋ ಅಬಾರ್ಷನ್ ಮಾಡ್ಸೋಕೆ ಹೋಗ್ತಿರ್ಲಿಲ್ಲ. 5 ಜನ ಹೆಣ್ಮಕ್ಳಾದ್ರು 6 ಜನ ಹೆಣ್ಮಕ್ಳಾದ್ರು ಕೊನೆಯಲ್ಲಿ ಒಂದು ಗಂಡು ಮಗು ಬರ್ತಿತ್ತು, ಏನೋ ಆಯ್ತಿತ್ತು ಅಂದ್ಬಿಟ್ಟು ಅಂತ ಸುಮ್ಮನಿರ್ತಿದ್ರು. ಈಗ ಆ ರೀತಿ ಅಲ್ಲ. ಯಾಕೆಂದರೆ ನಮ್ಮಲ್ಲಿ ಟೆಕ್ನಿಕಲ್ ಇಂಪ್ರೂವ್ ಆಗಿರೋದ್ರಿಂದ ತಿಳ್ಕೊಂಡು ಮಾಡೋವಂಥವ್ರು ಇದ್ದಾರೆ, ತಪ್ಪು ಮಾಡಿಸ್ಕೊಳ್ಳೋವಂಥವ್ರು ತಪ್ಪು, ಮಾಡಿಸ್ಕೊಳ್ಳೋಕ್ಕೆ ಪ್ರಚೋದನೆ ಮಾಡಿದವ್ರದ್ದು ತಪ್ಪು, ಎಲ್ಲರದ್ದು ತಪ್ಪೆ. ಆದರೆ ಇಲ್ಲಿ ಇನ್ನೊಂದು ವಿಶಿಷ್ಟವಾದ ಇನ್ನೊಂದು ನಡೀತಾ ಇದೆ ಅಂತಂದರೆ, ಈಗ ಎಲ್ಲ ಒಂದೇ ಮಕ್ಕಳಿಗೆ ಎಲ್ಲರೂ ಸೀಮಿತ ಆಗ್ತಾ ಇದ್ದಾರೆ. ತಾವೆಲ್ಲ ನೋಡಿರ್ಬೋದು, ನಮ್ಗೆ ಎಷ್ಟಪ್ಪ ಮಕ್ಕಳು ತಮಗೆ ಅಂದರೆ ಒಂದೇ ಮಗು ಅಂತಂದರೆ ಅದು ಮಗು ಮೊದಲನೇ ಮಗು ಗಂಡು ಮಗು ಆದರೆ ಒಂದೇ ಮಗು ಆಗಿರ್ತದೆ, ಹೆಣ್ಮಗು ಒಂದೇ ಆದರೆ ಒಂದೇ ಆಗಿರಲ್ಲ. ನೀವು ಯೋಚನೆ ಮಾಡ್ಬೋದು. 80%, ನಾನು 100% ಹೇಳಲ್ಲ, ಯಾಕೆಂದರೆ 20% ಒಂದು ಮಗು ಹೆಣ್ಣಾದರೂ ಕೂಡ ಕೆಲವರು ಹೆಣ್ಮಗುನೇ ನಮಗೆ ಸಾಕು ಅಂದ್ಬಿಟ್ಟು ಅಂತ ಇರ್ತಾರೆ. ಈ ರೀತಿ ಇಲ್ಲಿ ನಮ್ಮ ಮಂಡ್ಯದಲ್ಲಿ ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ಗಂಡಿಲ್ಲದೆ ಇದ್ದರೆ ನಮ್ಮ ನಮ್ಮ ವಂಶನೇ ಉದ್ಧಾರ ಆಗಲ್ಲ ಅನ್ನೋ ಒಂದು ಇದನ್ನು ಇಟ್ಕೊಂಬಿಟ್ಟಿದ್ದಾರೆ ನಮ್ಮಲ್ಲಿ. ಹಾಗಾಗಿ ಇಲ್ಲಿ ಸ್ವಲ್ಪ ಜಾಸ್ತಿ ಇತ್ತು, ಈಗ ಅದು ಕಮ್ಮಿ ಆಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಇದನ್ನು ಯಶಸ್ವಿಯಾಗಿ ತಡೆಗಟ್ಟಿದ್ದೀವಿ. ಹಾಗಂತೇಳ್ಬಿಟ್ಟು 100ಕ್ಕೆ 100 ತಡೆಗಟ್ಟಿದ್ದೀವಿ ಅಂತಲೂ ನಾನು ಹೇಳಲ್ಲ. ಈಗಲೂ ಕದ್ದು ಮುಚ್ಚಿ ನಡೀತಾನೆ ಇರುತ್ತೆ. ಅದನ್ನು ಕೂಡ ಈಗಲೂ ಕೂಡ ನಾವು ಮಾತಾಡಿದ್ದೀವಿ. ಈಗ ನೆನ್ನೆನೂ ಕೂಡ ಒಂದು ಪ್ರಕರಣ ಬಂದಿದೆ, 5ನೇ ತಿಂಗಳಿಗೆ ಬಂದು ರಿಜಿಸ್ಟರ್ ಆಗೋಕ್ಕೆ. ಅದ್ರ ಬಗ್ಗೆ ನಾವು ವರ್ಕೌಟ್ ಮಾಡ್ತಾಯಿದ್ದೀವಿ. ಅದು ಯಾವಾಗ ಹಿಡಿತೀವಿ ಅನ್ನೋದು ಗೊತ್ತಿಲ್ಲ, ಬಟ್ ಅವರಿಂದ ನಾವು ಮಾಹಿತಿ ಸಿಕ್ಕಿದ ಮೇಲೆ ನಾವು ಅದ್ರ ಬಗ್ಗೆ ಕ್ರಮ ಅಂತೂ ವಹಿಸ್ತೀವಿ. ಈಗ ಇಷ್ಟೆಲ್ಲ ನೀವು ಮಾಡ್ತಾ ಇದ್ದೀರಿ ಅನ್ನೋದು ತಿಳಿದ್ಬಿಟ್ಟು ಅವ್ರು ಅಲರ್ಟ್ ಆಗಿರ್ತಾರೆ ಅಂತ ತಮಗೇನು ಅನ್ಸಲ್ವಾ?
ಇಲ್ಲ, ಈಗ ಉದಾಹರಣೆಗೆ ಈಗ ನಾವು ಫಸ್ಟು ನಾವು ಹಿಡಿದಾಗ ಪಾಂಡವಪುರ ಮತ್ತು ನಾಮಂಗಲದಲ್ಲಿ ನಾವು ನಿಂತೋಗುತ್ತೆ ಅಂತ ಅಂದ್ಕೊಂಡಿದ್ದು. ಆದರೂ ಕೂಡ ಈಗ ಮೈಸೂರಿಗೆ ಹೊರ್ಟೋಯ್ತು, ಈಗ ಆಂಧ್ರ ಪ್ರದೇಶಕ್ಕೆ ಹೋಯ್ತು. ಈಗ ಪಕ್ಕದ ಜಿಲ್ಲೆಗಳಲ್ಲಿ ಯಾಕೆ ಇರಬಾರ್ದು? ಇರ್ಬೋದು ಈಗ, ಯಾಕೆಂದರೆ ಪಕ್ಕದ ಜಿಲ್ಲೆಗಳಲ್ಲೂ ಇರ್ಬೋದು. ನಮ್ಮ ಜಿಲ್ಲೆನಲ್ಲಿ ನಿಂತೋಗಿದೆ ಅಂತ ನಾವು ಸುಮ್ಮನಿರಂಗಿಲ್ಲ. ಪಕ್ಕದ ಜಿಲ್ಲೆದು ಕೂಡ ನಮಗೆ ಆಗುತ್ತೆ, ಯಾಕೆ ನಮ್ಮ ಜಿಲ್ಲೆಯವರು ಅಲ್ಲಿಗೆ ಹೋಗ್ಬೋದು, ಆ ಜಿಲ್ಲೆಯವರು ನಮಗೆ ಬರ್ಬೋದು. ಈ ರೀತಿ ಇರೋದ್ರಿಂದ ಇದು ಯಾರು 3 ತಿಂಗಳ ಆದಮೇಲೆ ರಿಜಿಸ್ಟರ್ ಆಗ್ತಾರೋ ಅವ್ರ ಮೇಲೆ ಒಂದು ಹದ್ದಿನ ಕಣ್ಣಂತೂ ಇಟ್ಟೇ ಇದ್ದೀವಿ. ಅದು ಮೊದಲನೇ ಮಗು ಹೆಣ್ಮಗುವಾಗಿ ಅಥವಾ 2 ಮಕ್ಕಳು ಹೆಣ್ಮಕ್ಳಾಗಿ, 3ನೇ ಪ್ರೆಗ್ನೆನ್ಸಿ ಅವ್ರಿಗೆ ಲೇಟಾಗಿ ರಿಜಿಸ್ಟರ್ ಆದರು ಅಂದರೆ ನಾವು 100ಕ್ಕೆ 100 ಭಾಗ ಅನುಮಾನವನ್ನು ಇಟ್ಕೊಂಡು ಅವ್ರ ಮೇಲೆ ಒಂದು ಕಣ್ಣಿಟ್ಟೇ ಇರ್ತೀವಿ. ಡಾಕ್ಟ್ರೇ, ತಾವು ಒಂದು ಮಾತು ಹೇಳಿದ್ರಿ, ಯಾವುದೇ ಗರ್ಭವತಿ ಆದ್ರೂ 3 ತಿಂಗಳ ಒಳಗಡೆ ಆಕೆ ಬಂದು ನೋಂದಾಯಿಸ್ಕೋಬೇಕು, ಅವ್ರಿಗೆ ಸೌಲಭ್ಯಗಳನ್ನು ಕೊಡ್ತೀವಿ ಅಂತ ಅಲ್ವಾ? ಏನೇನು ಸೌಲಭ್ಯಗಳನ್ನು ತಾವು ಕೊಡ್ತೀರಿ ಸರ್ಕಾರದ ವತಿಯಿಂದ? ಮೊದಲನೇದಾಗಿ ಅವರು ಬೇಸಿಕ್ಕಾಗಿ ಅವರಿಗೆ ಚೆಕಪ್, ಹೆಲ್ತ್ ಚೆಕಪ್ ಅಂತ ಮಾಡ್ತೀವಿ. ಆಮೇಲೆ ಒಂದು TT ಅಂತ ಇಂಜೆಕ್ಷನ್ ಕೊಡ್ತೀವಿ, ಈಗ DNT ಅಂತ ಕೊಡ್ತೀವಿ ಈಗ. ಮತ್ತು ಅವ್ರಿಗೆ ಸೌಲಭ್ಯಗಳ್ನ ಈಗ BP ಚೆಕ್ ಮಾಡ್ತೀವಿ, ಶುಗರ್ ಚೆಕ್ ಮಾಡ್ತೀವಿ. ಅವ್ರನ್ನ ಕಾಲಕ್ಕೆ ಪ್ರತಿ ತಿಂಗಳು ಕೂಡ ಅವ್ರನ್ನ ನಾವು ಆಸ್ಪತ್ರೆಗೆ ಕರೆಸಿ ಅವ್ರಿಗೆ ಇವೆಲ್ಲ ಬೇಸಿಕ್ ಥಿಂಗ್ಸ್ಗಳೇನಿದ್ದಾವೆ, ಅವರ ಅನಿಮಿಯಾ ಇರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು, ಎಲ್ಲದನ್ನು ಕೂಡ ನಾವು ಚೆಕ್ ಮಾಡೋವಂಥ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಮೊದಲನೇ ತಿಂಗಳು ಮತ್ತು 3ನೇ ತಿಂಗಳಿಗೆ ಇದು ಫಸ್ಟ್ ಡೋಸು ನಾವು TT ಕೊಡ್ತೀವಿ. ಅದಾದಮೇಲೆ 3 ವರ್ಷಕ್ಕಿಂತ ಜಾಸ್ತಿ ಆಗಿದ್ದರೆ ಅಥವಾ ಮೊದಲನೇ ಪ್ರೆಗ್ನೆಂಟ್ ಆಗಿದ್ದರೆ ಇನ್ನು 2 ತಿಂಗಳಾದಮೇಲೆ ಇನ್ನೊಂದು ಇಂಜೆಕ್ಷನ್ ಕೊಡೋದು, ಇವೆಲ್ಲವನ್ನು ಕೂಡ ನಾವು TT ಇವೆಲ್ಲ ಕೊಟ್ಟು ಅವರಿಗೆ ಮತ್ತೆ ಐರನ್ ಸಪ್ಲಿಮೆಂಟ್ಸ್ ಕೊಡ್ತೀವಿ. ಆಮೇಲೆ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ಸು ಬರ್ತದೆ, BP-ನೂ. ಅದೂ ಏನಾರು ಆದರೆ ಅದು ನಾವು ಫಾಲೋ ಅಪ್ ಮಾಡ್ತಾ ಇರ್ತೀವಿ, ಚೆಕಪ್ ಮಾಡ್ತಾ ಇರ್ತೀವಿ. ಅದಾದರೂ ಕೂಡ ಅವ್ರಿಗೆ ಫಿಸಿಷಿಯನ್ನು ಮತ್ತು ಗೈನಕಾಲಜಿಸ್ಟ್ ತೋರಿಸಿ ಅವ್ರಿಗೂ ಕೂಡ ಅದನ್ನು ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ವ್ಯವಸ್ಥೆ ಮಾಡಿ. ಅದೇನೋ ಕಾರ್ಡ್ ಕೊಡ್ತೀನಿ ಅಂದರೆ ಏನು ಸರ್? ತಾಯಿ ಕಾರ್ಡ್. ಅದು ತಾಯಿ ಕಾರ್ಡಲ್ಲಿ ಏನಾಗುತ್ತೆ ಅಂದರೆ ನಮ್ಮಲ್ಲಿ ತಾಯಿಗೆ ಏನೇನು ಸೌಲಭ್ಯ ಸಿಗಬೇಕು ಅನ್ನೋದೆಲ್ಲ ಇರ್ತದೆ. ಒಂದು. ಎರಡನೇದು ಅವ್ರು ಏನೇನು ಮಾಡಬೇಕು, ಏನೇನು ಬೇಕಾಗುತ್ತೆ ಅನ್ನೋದೆಲ್ಲದೂ ಕೂಡ ಅದರಲ್ಲಿ ಹಾಕಿರ್ತೀವಿ. ಉದಾಹರಣೆಯಾಗಿ ಅವರಿಗೆ ಇಂಜೆಕ್ಷನ್ ಕೊಡೋದಾಗಲಿ, ಆಮೇಲೆ ಪ್ರತಿ ತಿಂಗಳು BP ಚೆಕ್ ಮಾಡೋದಾಗಲಿ, ನಾವು 9 ತಿಂಗಳ ಅವಧಿಯಲ್ಲಿ 4 ಸಲ ಚೆಕ್ ಮಾಡಲೇಬೇಕು ಅಂತ ಒಂದು ನಿಯಮವನ್ನು ಮಾಡ್ಕೊಂಡಿದ್ದೀವಿ. 4 ತಿಂಗಳು ಚೆಕ್ ಆಗಿದ್ದು ಕೂಡ ಅವ್ರಿಗೆ ಅದರಲ್ಲಿ ರೆಕಾರ್ಡ್ ಆಗಿರಬೇಕು. ಅದರಲ್ಲಿ BP ಚೆಕ್ ಮಾಡಿರ್ತೀವಿ, ಶುಗರ್ ಚೆಕ್ ಮಾಡಿರ್ತೀವಿ, ಅನಿಮಿಯಾ ಚೆಕ್ ಮಾಡಿರ್ತೀವಿ, ಈ ರೀತಿ. ಓಕೆ. ಈಗ ಅವರು 3 ತಿಂಗಳು ಒಳಗಡೆ ಬಂದು ನೋಂದಣಿ ಆಗಲಿಲ್ಲ, ಅದಾದಮೇಲೆ 5 ತಿಂಗಳಿಗೆ ಬಂದು ನೋಂದಣಿ ಆದರು ಅಂದ್ರೆ ನಿಮಗೆ ಅನುಮಾನ ಶುರುವಾಗುತ್ತೆ. ಅನುಮಾನ ಯಾವುದು ಅನುಮಾನ ಶುರುವಾಗುತ್ತೆ ನಮಗೆ? ಇವರು ಸೆಕ್ಸ್ ಐಡೆಂಟಿಫೈ ಮಾಡ್ಕೊಂಬಂದಿರ್ಬೋದು ಅನ್ನೋದು ಅನುಮಾನ. ಸೌಲಭ್ಯ ಕೊಡಲ್ಲ ಅಂತ ಹೇಳಲ್ಲ, ನಿಜ, ನಾವು ಸೌಲಭ್ಯ ಕೊಡ್ತೀವಿ. ಅವಲ್ಲೂ ತಾಯಿ ಕಾರ್ಡ್ ಕೊಡ್ತೀವಿ. ಅಂದರೆ ಎಲ್ಲೋ ಒಂದು ಕಡೆ ಹೋಗಿದ್ದಾರೆ, ಅದು ಗಂಡು ಮಗು ಅಂತ ಗೊತ್ತಾಗಿದೆ, ಹಾಗಾಗಿ ಬಂದಿದ್ದಾರೆ ಅಂತ, ಲೇಟಾಗಿ ಬಂದಿದ್ದಾರೆ ಅಂತ. ಈಗ ಉದಾಹರಣೆಗೆ ಕೆಲವೊಂದು ಎಕ್ಸೆಪ್ಷನ್ ಕೊಡ್ತೀವಿ. ಈಗ KR ಪೇಟೆ ತಾಲೂಕಲ್ಲಿ ಈಗ ಬಾಂಬೆಗೆ ಹೋಗಿದ್ದಾರೆ. KR ಪೇಟೆ ತಾಲೂಕಲ್ಲಿ ಸಂತೆ ಬಚ್ಚಳ್ಳಿಯವರು ಎಲ್ಲ ಬಾಂಬೆಗೆ ಹೋಗ್ತಾರೆ. ಬಾಂಬೆಯಿಂದ ಬರೋದವರು 6ನೇ ತಿಂಗಳು 7ನೇ ತಿಂಗಳಿಗೂ ಬರ್ತಾರೆ. ಅದು ಎಕ್ಸೆಪ್ಷನ್ ಇರುತ್ತೆ. ಯಾಕೆ ಅಂತಂದರೆ ಅವರು 3ನೇ ತಿಂಗಳಿಗೆ ಇಲ್ಲಿ ಬಂದು ರಿಜಿಸ್ಟರ್ ಆಗೋದು ಇದಿರೋದಿಲ್ಲ. ಆದರೂ ಕೂಡ ಒಂದು ಅನುಮಾನ ಇರ್ತದೆ ನಮಗೆ. ಆದರೆ ಅವ್ರಿಗೆ ಕೊಡಬೇಕಾದ ಸೌಲಭ್ಯ ಎಲ್ಲ ಕೊಡ್ತೀವಿ. ಬಟ್ ಅಲ್ಲಿ ತೋರಿಸ್ಕೊಂಡ್ಬಂದಿರ್ತಾರೆ, ಅವೆಲ್ಲನೂ ನಾವು ಎಂಟ್ರಿ ಮಾಡಿ, ಅಕಸ್ಮಾತ್ ಅವ್ರು ತೋರಿಸಿರ್ಲಿಲ್ಲ ಅಂದರೆ ಇಲ್ಲಿ ಅವ್ರಿಗೆ ಬೇಸಿಕ್ಕಾಗಿ ಏನು ನಾವು ಎಕ್ಸಾಮಿನ್ ಮಾಡಿಸ್ಬೇಕು ಎಲ್ಲ ಗೈನಕಾಲಜಿಸ್ಟ್ ಹತ್ರ ಮಾಡಿಸಿ ಅವ್ರಿಗೆ ಚಿಕಿತ್ಸೆಯನ್ನು ಕೊಟ್ಟು ಆರೋಗ್ಯವಂತ ಮಗು ಮತ್ತು ಆರೋಗ್ಯವಂತ ತಾಯಿ ಇರುವಾಗೆ ನೋಡ್ಕೊತೀವಿ. ಡಾಕ್ಟ್ರೇ, ಸ್ಕ್ಯಾನಿಂಗ್ನ ನೀವು ಮಾಡ್ತೀರಿ ಅಂದರೆ ಸ್ಕ್ಯಾನಿಂಗ್ ಮಾಡ್ತೀರಿ, ಆದರೆ ಸ್ಕ್ಯಾನಿಂಗಲ್ಲಿ ಸೆಕ್ಸ್ ಸ್ಕ್ಯಾನಿಂಗ್ ಮಾಡೋದು ತಪ್ಪು ಅಲ್ವೇ? ಹೌದು. ಲಿಂಗ ಪತ್ತೆ ಮಾಡೋದು ತಪ್ಪು. ಮತ್ತು ಭ್ರೂಣ ಯಾವ ಲಿಂಗದ್ದು ಅಂತ ಹೇಳೋದು ಕೂಡ ತಪ್ಪು. ಹೌದು ಅಲ್ವಾ? ತಪ್ಪು. ಕಾನೂನಿನ ಪ್ರಕಾರ ಅಪರಾಧವೇ ಅದು. ಹೌದು. ಮತ್ತು ಅದು ಹೆಣ್ಣು ಭ್ರೂಣ ಅಂತ ಹೇಳಿ ಹೋಗಿ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಏನಿದೆ, ಗರ್ಭಪಾತ ಮಾಡಿಸೋದು ಕೂಡ ತಪ್ಪು ಅಲ್ವೇ? ಈಗ ಸಾಮಾನ್ಯರಿಗೆ ಶಿಕ್ಷಣವನ್ನು ನೀಡೋದಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಏನು ಉಪಕ್ರಮಗಳನ್ನು ಮಾಡ್ತಾ ಇಲ್ವಾ? ನಿಮ್ಮಲ್ಲೇ ಒಂದು ಪ್ರತ್ಯೇಕವಾದ ವಿಭಾಗ ಇದೆ, ಅದಕ್ಕೆ ಒಬ್ಬರು ಅಧಿಕಾರಿ ಇದ್ದಾರೆ. ಯಾಕೆ ಒಂದು ಅವೇರ್ನೆಸ್ನ ಮೂಡಿಸ್ಬಾರ್ದು ಡಾಕ್ಟ್ರೆ? ಇಲ್ಲ, ನಮ್ಮಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾನೆ ಇದ್ದೀವಿ. ನಮ್ಮಲ್ಲಿ ಆಶಾ ವರ್ಕರ್ ಇದ್ದಾರೆ, ನಮ್ಮಲ್ಲಿ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು ಅಂತ ನಾನು ಏನೇನು ಅಂತ ಕೇಳಿದೆ, ಆ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು ಇವರೆಲ್ಲ ಪ್ರತಿದಿನ ಹೋಗಿ ಒಂದೊಂದು ಹಳ್ಳಿನಲ್ಲಿ ಈಗ ವಾರದಲ್ಲಿ ಪೂರ್ತ ಒಂದು 5,000 ಪಾಪ್ಯುಲೇಷನ್ಗೆ ಅವರು ಹೋಗಿ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು ಇದ್ರ ಬಗ್ಗೆ ಶಿಕ್ಷಣವನ್ನು ಕೊಡ್ತಾ ಇರ್ತಾರೆ. ಅದೇ ರೀತಿ 1,000 ಪಾಪ್ಯುಲೇಷನ್ಗೆ ಆಶಾ ವರ್ಕರು ಕೊಡ್ತಾ ಇರ್ತಾರೆ.
ಇದನ್ನು ನಾವು ರೆಗ್ಯುಲರಾಗಿ ಮಾಡ್ತಾ ಇರ್ತೀವಿ. ಆದರೂ ಕೂಡ ಇಲ್ಲೇನಾಗುತ್ತೆ, ಅವ್ರು ನಮಗೆ ಹೇಳಲ್ಲ, ನಮ್ಮ ಪ್ರೆಗ್ನೆಂಟ್ ಅಂತಲೇ ಹೇಳಲ್ಲ. ಅವ್ರು ಹೇಳ್ದೇ ಇದ್ರೆ ನಮಗೆ ಗೊತ್ತಾಗಲ್ಲ. ಇಲ್ಲಿ ಒಂದು ವಿಚಾರ ತಮ್ಗೆ ಹೇಳೋದಿಗೆ, ಈಗ ಒಪ್ಪಿತ ಅಪರಾಧ ಯಾರಿಗೂ ಗೊತ್ತಾಗಲ್ಲ. ಒಪ್ಪಿತ ಅಪರಾಧ ಅಂದ್ರೇನು, ಈಗ ಮಾಡಿಸ್ಕೊಳ್ಳೋರು ಮತ್ತು ಮಾಡೋರು ಇಬ್ರಿಗೂ, ಮಾಡೋರ್ಗೂ ಅಡ್ವಾಂಟೇಜು, ಮಾಡಿಸ್ಕೊಳ್ಳೋರ್ಗೂ ಅಡ್ವಾಂಟೇಜು. ಅವ್ರಿಗೇನಪ್ಪ, ನನಗೆ ಹೆಣ್ಮಗುನೋ ಗಂಡು ಮಗುನೋ ಅಂತ ಬೇಕು, ಅವ್ರಿಗೆ ಹಣ ಸಿಗುತ್ತೆ ಅಂತ. ಸೊ ಇವರಿಬ್ಬರು ನಮ್ಗೆ ಯಾರೂ ಹೇಳಲ್ಲ, ಬಂದು ನಾವು ಮಾಡಿಸ್ಕೊಂಡು ಅಂತ ಹೇಳಿದ್ವಿ. ಎಲ್ಲಿ ಸಿಗ್ಬೋದು ನಮಗೆ? ಯಾರು ಒಬ್ಬರು ಬಂದು ಈ ರೀತಿ ನಾವು ಮಾಡಿಸ್ಕೊಂಡಿದ್ದು ಅಂತ ಹೇಳಿದ್ರೆ ಒಂದು ಸಿಗ್ಬೋದು. ಇಲ್ಲ ಇದು ಹೆಣ್ಮಗು ಅಂತೇಳಿ ಅಬಾರ್ಷನ್ ಆದಾಗ ಮಾಡಿಸ್ಕೊಂಡಾಗ ಅದು ಗಂಡು ಮಗು ಆಗಿದ್ದರೆ ಅವರಲ್ಲಿ ಗಲಾಟೆ ಆಗುತ್ತೆ. ನನಗೆ ಹೆಣ್ಮಗು ಅಂತ ಹೇಳಿದೆ, ಈಗ ನೋಡಿದ್ರೆ ಗಂಡು ಮಗು ಇತ್ತು, ನಿನ್ನಿಂದ ನನಗೆ ಆಯಿತು ಅಂತ ಗಲಾಟೆ ಆದಾಗ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಮಧ್ಯದಲ್ಲಿ ಯಾರೋ ಮಧ್ಯಸ್ಥಿಕೆ ವಹಿಸಿ ಅದನ್ನು ಮುಚ್ಚಾಕ್ಬೋದು. ಈ ರೀತಿ ವಿಚಾರದಲ್ಲಿ ನಮಗೆ ಗೊತ್ತಾಗುತ್ತೆ ಹೊರತು ನಾವೇ ಕಂಡುಹಿಡಿಯೋದು ತುಂಬಾ ಕಷ್ಟ ಇದೆ. ಅದರಲ್ಲಿ ನಾವು ಮಂಡ್ಯ ಜಿಲ್ಲೆಯಲ್ಲಿ ಸಕ್ಸೀಡ್ ಆಗಿದ್ದೀವಿ. ಅಭಿನಂದನೆಗಳು ಡಾಕ್ಟರ್ ಮೋಹನ್ ಅವರೇ. ನೋಡಿ, ಇಷ್ಟೆಲ್ಲ ಹೇಳ್ತೀವಿ, ಪ್ರಪಂಚ ಮುಂದುವರೆದಿದೆ, ಹೆಣ್ಣಾಗಲಿ ಗಂಡಾಗಲಿ ಇಬ್ಬರೂ ಒಂದೇ. ಹೆಣ್ಣು ಮಕ್ಕಳು ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡ್ತಾ ಇದ್ದಾರೆ. ಹೆಣ್ಣಾದ್ರೇನು, ಅಪ್ಪ ಅಮ್ಮನ ನೋಡ್ಕೊತಾಳೆ ಚೆನ್ನಾಗಿ, ಯಾತಕ್ಕೆ ಹೆಣ್ಣುಮಗಳ ಒಂದು ಭವಿಷ್ಯನ ಹಾಳು ಮಾಡ್ತೀರಿ ಅಂತ ಇಷ್ಟೆಲ್ಲ ಹೇಳಿದ್ರೂ ಕೂಡ ಜನಗಳ ಮನ ಪರಿವರ್ತನೆ ಆಗಿಲ್ಲ ಅಂದರೆ ಇದಕ್ಕೆ ಏನು ಕಾರಣ ಇರ್ಬೋದು ಡಾಕ್ಟ್ರೇ? ಅದೇ ನಾನು ಹೇಳಿದ್ನಲ್ಲ, ಈಗ ಪುರುಷ ಪ್ರಧಾನ ಸಮಾಜ ಒಂದು, ಹಾಗಾಗಿ ಈ ರೀತಿ ಆಗ್ತದೆ. ಇದ್ರ ಜೊತೆಗೆ ಇನ್ನೊಂದು ಸಾಮಾಜಿಕ ಪಿಡುಗು ಏನಪ್ಪ ಅಂತಂದರೆ, ಈ ಅರ್ಲಿ ಮ್ಯಾರೇಜಸ್ಸು, ಬೇಗ ಮದುವೆ ಆಗೋವಂಥದ್ದು. ಈಗ 18 ವರ್ಷ ಆಗಿಲ್ಲ, 17ನೇ ವರ್ಷಕ್ಕೆ ಮದುವೆ ಮಾಡೋದು, 16ನೇ ವರ್ಷಕ್ಕೆ ಮದುವೆ ಮಾಡಿಬಿಡೋದು, ಬಾಲ್ಯ ವಿವಾಹಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಬಾಲ್ಯ ವಿವಾಹಗಳು ಕೂಡ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ತಡೆಯೋದಕ್ಕೆ. ಹಾಗಾಗಿ ಇವೆಲ್ಲದೂ ಏನಪ್ಪ ಅಂತಂದರೆ, ಈ ಏನು ಪೇರೆಂಟ್ಸ್ಗಳು ಅಂದರೆ ತಂದೆ ತಾಯಿಗಳ ಮನಸ್ಥಿತಿ ಚೇಂಜ್ ಆಗೋವರೆಗೂ ಇದನ್ನು ತಡೆಯೋದು ಸ್ವಲ್ಪ ಕಷ್ಟನೇ. ಬಟ್ ನಮ್ಮ ಪ್ರಯತ್ನವಂತ ನಾವು ಮಾಡಬೇಕಾಗ್ತದೆ. ಅಂದರೆ ಇದು ಒಂಥರ ನಿರಂತರವಾದ ಪ್ರಯತ್ನವೇ ಆಗಬೇಕು. ಹೌದು. ಯಾಕೆಂದರೆ ಈ ವರ್ಷ ನೀವು ಉಳಿಸಿದಿರಿ ಅಂದರೆ ನೀವೇ ಹೇಳ್ದಂಗೆ ಇನ್ನೊಂದು 19 ವರ್ಷ ಆದಮೇಲೆ ಆ ಮಕ್ಕಳುಗಳಿಗೆ ಹೆಣ್ಣು ಸಿಗ್ಬೋದು. ಆದರೆ 20ನೇ ವರ್ಷದ ಮಕ್ಕಳುಗಳಿಗೂ ಹೆಣ್ಣು ಸಿಗಬೇಕಲ್ಲ. ನಿರಂತರವಾದ ಪ್ರಯತ್ನವೇ ನಡೀತಿರ್ಬೇಕು. ನಿರಂತರ ಪ್ರಯತ್ನ ಅದು. ಇದು ಆಗದೇವ್ರಾಗ ನೋಡ್ಕೋಬೇಕಾದ್ದು ನಮ್ಮ ಕೆಲಸ. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ತೀರಾ ಗಮನ ಹರಿಸ್ಬೇಕಾಗುತ್ತೆ. ಯಾಕೆ ಅಂತಂದರೆ, ಈ ಏನು ಇಂಟೆಲಿಜೆನ್ಸ್ ರಿಪೋರ್ಟ್ ಅಂತ ಏನಿರುತ್ತೆ, ಇಂಟೆಲಿಜೆನ್ಸ್ ರಿಪೋರ್ಟು ನಮಗೆ ಸಿಗಲ್ಲ, ಪೊಲೀಸ್ ಇಲಾಖೆಗಿರುತ್ತೆ. ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ಸೂಕ್ತ ಗಮನ ಹರಿಸ್ಬೇಕಾಗತ್ತೆ, ನಮ್ಗಿಂತ ಹೆಚ್ಚಾಗಿ, ನಮ್ಮ ಇಲಾಖೆಗಿಂತ ಹೆಚ್ಚಾಗಿ. ಸರ್, ಈ ಸ್ಕ್ಯಾನಿಂಗ್ ಸೆಂಟರ್ಸ್ಗಳಿಗೆಲ್ಲ ಅನುಮತಿ ಕೊಡೋದು ಇದೆಲ್ಲ ಯಾರ ಕೈಲಿರುತ್ತೆ ಸರ್? ಅದು ನಮ್ಮ ಕೈಲೇ ಇರುತ್ತೆ. ಅದಕ್ಕೆ ನಮ್ಮಲ್ಲಿ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಅಸಿಸ್ಟೆಂಟ್ ಕಮಿಷನರ್ ಅಂತ ಇರ್ತಾರೆ. ಇಬ್ಬರಿದ್ದಾರೆ ಅಸಿಸ್ಟೆಂಟ್ ಕಮಿಷನರ್ಸ್. ಒಬ್ಬರು ಪಾಂಡವಪುರ ಸಬ್ ಡಿವಿಷನ್, ಒಬ್ಬರು ಮಂಡ್ಯ ಸಬ್ ಡಿವಿಷನ್. ಅವರು ಅದಕ್ಕೆ ಅನುಮತಿ ಕೊಡ್ತಾರೆ. ಓಕೆ. ಈಗ ಅನುಮತಿ ಕೊಡುವಾಗೆಲ್ಲ ಅವ್ರಿಗೆ ಶಿಸ್ತಾಗಿ ಹೇಳಿರಲ್ವ ಸರ್? ಸಾಕಷ್ಟು ನಿಮ್ಮಲ್ಲಿ ಕಾಯ್ದೆ ಕಾನೂನುಗಳು ಬೇಕಾದಷ್ಟು ಇದ್ದಾವೆ, ಅದನ್ನೆಲ್ಲ ಡಿಸ್ಪ್ಲೇ ಮಾಡಬೇಕು, ಇದನ್ನು ಮಾಡಬೇಕು ಅಂತ ಅವ್ರಿಗೆಲ್ಲ ಹೇಳಿರಲ್ವ ತಾವು? ಇಲ್ಲ, ಅದನ್ನ ಸೂಪರ್ವಿಷನ್ನ ನಾವು ನಮ್ಮ ಡಿಸ್ಟ್ರಿಕ್ಟ್ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ ಅಂತ ಇರ್ತಾರೆ, ಅವ್ರ ಕೈಲಿ ನಾವು ಮಾಡಿಸ್ತಾ ಇರ್ತೀವಿ. ಅನುಮತಿ ಕೊಡೋದಕ್ಕೆ, ಸರ್ಟಿಫಿಕೇಟ್ ಇಶ್ಯೂ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇದೆ. ಸರಿ. ಅವ್ರ ಮೇಲೆ ಕೇಸ್ ಬುಕ್ ಮಾಡೋದಕ್ಕೂ ಅವ್ರಿಗೆ ಅಧಿಕಾರ, ನಮಗಿಲ್ಲ, ನಮ್ಮ ಇಲಾಖೆಗಿಲ್ಲ, AC ಅವ್ರಿಗೆ ಇರೋದು. ಓಕೆ. ಹಾಗಾಗಿ ನಾವು ಏನು ಮಾಡ್ತೀವಿ, ನಾವು ಏನಿದೆ ಅಂತ ವರದಿಯನ್ನು ಅವ್ರಿಗೆ ಕೊಡ್ತೀವಿ. ಈ ರೀತಿ ಇದೆ, ಏನು ಸಣ್ಣ ಪುಟ್ಟ ತಪ್ಪುಗಳಿರ್ತವೆ ಅಂತ ಇಟ್ಕೊಳ್ಳಿ, ತಪಾಸಣೆ ಮಾಡೋ ಅಧಿಕಾರ ತಮಗಿರುತ್ತಲ್ವ ಸರ್? ಹೋಗೋದು, ಅದು ನೋಡೋದು, ಅವ್ರೇನಾದ್ರು ಮಾಡ್ತಿದಾರಾ ಏನು, ಅದನ್ನ ಅವ್ರಿಗೂ ಇದೆ, AC ಅವ್ರಿಗೂ ಇದೆ. ಓಕೆ. ಆದರೆ ನಮ್ಮ ಇಲಾಖೆಯಿಂದ ನಾವು 3 ತಿಂಗಳಿಗೊಮ್ಮೆ ನಾವು ಎಲ್ಲ ಸ್ಕ್ಯಾನಿಂಗ್ ಸೆಂಟರ್ಗಳ್ನು ನಮ್ಮ ಡಿಸ್ಟ್ರಿಕ್ಟ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆಫೀಸರು ಹೋಗಿ ಪರಿಶೀಲಿಸಿ ವರದಿ ಕೊಡ್ತಾರೆ ನಮ್ಮಲ್ಲಿ. ಅಲ್ಲಿ ಒಂದು ರೂಲ್ಸ್ ಹಾಕಿದ್ದೀವಿ, ಏನಪ್ಪ ಅಂದರೆ ಯಾವುದೇ ರೀತಿಯ ಒಂದು ಫೋಟೋ ಇರಕೂಡ್ದು. ಅಂದರೆ ಗಣಪತಿ ಇರಬಾರ್ದು, ಲಕ್ಷ್ಮಿ ಇರಬಾರ್ದು. ಏಕೆಂದರೆ ಗಣಪತಿ ಫೋಟೋ ತೋರಿಸಿ ನೀನು ಗಂಡು ಅಂತಾರೆ, ಲಕ್ಷ್ಮಿ ತೋರಿಸಿ ಲಕ್ಷ್ಮಿ ಹೆಣ್ಣು ಅಂತಾರೆ. ಈ ರೀತಿ ಯಾವುದೇ ರೀತಿ ಇರಬಾರ್ದು, ಸೈನ್ಸ್ ಇರಬಾರ್ದು. ಹಾಗಾಗಿ ಅವೆಲ್ಲವನ್ನೂ ಕೂಡ ನಾವು ಪರಿಶೀಲಿಸ್ತೀವಿ. ಆಮೇಲೆ ಅದರಲ್ಲಿ ನಾವು ಒಂದು ಡಾಕ್ಯುಮೆಂಟೇಷನ್ ಇರುತ್ತೆ, ಒಂದು ರೆಕಾರ್ಡ್ ಮೇಂಟೈನ್ ಮಾಡಬೇಕು. ಅವರು ಇವರಿಗೆ ಎಷ್ಟನೇ ಮಗು, ಮೊದಲ ಮಕ್ಕಳು ಎಷ್ಟು, ಆ ಮಕ್ಕಳುಗಳು ಹೆಣ್ಣೋ ಗಂಡೋ, ಅವೆಲ್ಲ ಡಾಕ್ಯುಮೆಂಟೇಷನ್ ಕೊಡಬೇಕಾಗುತ್ತೆ. ಓಕೆ. ಅವೆಲ್ಲನೂ ನಾವು ಪ್ರತಿ ತಿಂಗಳು ವೆರಿಫೈ ಮಾಡ್ತೀವಿ. ಓಕೆ. ಆಮೇಲೆ ಅವ್ರ ಹತ್ರ ಹೋಗಿ ಕ್ರಾಸ್ ವೆರಿಫಿಕೇಷನು ಮಾಡ್ಕೋತೀರಾ?
ಯಾರಿಗೆ ಸ್ಕ್ಯಾನ್ ಮಾಡಿದ್ರು ಅವ್ರಿಗೆ ಅವ್ರ ಹತ್ರ ಹೋಗಿ ಭೇಟಿ ಮಾಡೋದು. ಹೌದು, ಈಗ ಅದನ್ನು ಅವರು RCH ಪೋರ್ಟಲಲ್ಲಿ ಕೂಡ ಎಂಟ್ರಿ ಮಾಡಬೇಕು. ಈಗ ನಾವು ಇಂಥ ಗರ್ಭಿಣಿಗೆ ಇಂಥ ತಾಯಿ ಕಾರ್ಡ್ ನಂಬರಲ್ಲಿ ಇಂಥ RCH ನಂಬರಲ್ಲಿ ಇವರಿಗೆ ನಾವು ತಪಾಸಣೆ ಮಾಡಿದ್ದೀವಿ ಅನ್ನೋದು ಅವ್ರು ಕೊಡಬೇಕಾಗುತ್ತೆ. ಓಕೆ, ಅಂತಿಮವಾಗಿ ಡಾಕ್ಟರ್ ಮೋಹನ್ ಅವರ ಹೆಣ್ಣು ಭ್ರೂಣ ಹತ್ಯೆ ತಡೆ ಮತ್ತು ಅದಕ್ಕೆ ಇರುವಂತಹ ಮಾರ್ಗೋಪಾಯ, ಯಾವ ರೀತಿ ಸಮಾಜ ಜಾಗೃತವಾಗಬೇಕು, ಅಂತಿಮವಾದ ಸಂದೇಶ ತಮ್ಮದು? ಕೊನೆಗೆ ನಾವು ಹೇಳೋದು ಇಷ್ಟೇ, ಹೆಣ್ಣಾಗಲಿ ಗಂಡಾಗಲಿ ಇಬ್ಬರು ಕೂಡ ಎರಡು ಕಣ್ಣಿದ್ದಾಗೆ. ಅವರಿಗೆ ನಾನು ಹೆಣ್ಣೇ ಬೇಕು ಗಂಡೇ ಬೇಕು ಅನ್ನೋದು ಸಮಾಜ ತೊಡೆದಾಕಬೇಕಾಗುತ್ತೆ. ಗಂಡಿದ್ದರೆ ಇದು ಇಲ್ಲಾಂದ್ರೆ ಇಲ್ಲ ಅನ್ನೋದು ಅದನ್ನು ಸಮಾಜದಿಂದ ಹೋಗ್ಲಾಡಿಸೋವಂಥ ಕಾರ್ಯಕ್ರಮನ ಬರೀ ಆರೋಗ್ಯ ಇಲಾಖೆ ಒಂದು ಮಾಡಬಾರ್ದು, ಎಲ್ಲ ಇಲಾಖೆಯವರು ಸೇರಿ, ನಮ್ಮ ಏನು ಸರ್ಕಾರದ ಮಟ್ಟದಲ್ಲಿ ಎಲ್ಲ ಇಲಾಖೆಯವರು ಸೇರಿ ಅದ್ರ ಬಗ್ಗೆ ಹೋರಾಟ ಮಾಡಬೇಕಾಗ್ತದೆ. ಈ ರೀತಿ ಯಾವ್ದಾದ್ರು ಒಂದು, ಈಗ ಉದಾಹರಣೆ ನಾನು ಹೇಳಿದೆ, ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಹೋಗ್ತಾರೆ ಅಂತ. ಈಗ ನಾವು ಬೆಳ್ಳೂರಲ್ಲಿ ಹಿಡಿದು ಅಂತಂದು ಒಂದು ಮನೆ, ಊರಿಂದ ಆಚೆ ಇರೋ ಮನೆ, ಊರಿಂದ ಆಚೆ, ಆಮೇಲೆ ಇದ್ರ ಹತ್ರ ಹಿಡಿದು ಅಂತಂದು, ಇದು ಬನ್ನೂರ ಹತ್ರ ಒಂದು ಹಿಡಿದು ಅಂತಂದು, ಅದು ಊರಿಂದ ಆಚೆ ಮನೆ. ಈ ರೀತಿ ಯಾರು ಬಂದು ಕಾರಲ್ಲಿ ಬಂದು ಅಥವಾ ಟ್ಯಾಕ್ಸಿಲಿ ಬಂದು ಮಾಡಿಸ್ಕೊಂಡು ಹೋಗ್ತಾರೆ, ಇಂಥವ್ರು ಹೋಗ್ತಾವ್ರೆ ಅನ್ನೋದನ್ನ ಮಾಹಿತಿಯನ್ನು ಆರೋಗ್ಯ ಇಲಾಖೆಗಾದರೆ ಆಗಲಿ ಪೊಲೀಸ್ ಇಲಾಖೆಗಾದರೂ ಆಗಲಿ ಕೊಟ್ಟರೆ ತಡೆಯೋದಕ್ಕೆ ಇನ್ನೂ ಎಫೆಕ್ಟಿವ್ ಆಗಿರ್ತದೆ. ಯಾಕೆಂದರೆ ಸಾರ್ವಜನಿಕರ ಸಹಕಾರ ಇದರಲ್ಲಿ ಅತ್ಯಮೂಲ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟ. ಒಳ್ಳೆಯದು ಡಾಕ್ಟರ್ ಮೋಹನ್ ಅವರೇ, ಇದುವರೆಗೂ ಹೆಣ್ಣು ಭ್ರೂಣ ಹತ್ಯೆ ಕಾರಣಗಳು, ಪರಿಹಾರ, ಆರೋಗ್ಯ ಇಲಾಖೆ ಉಪಕ್ರಮಗಳು ಈ ಬಗ್ಗೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ನಿಮ್ಮ ಕ್ರಮಕ್ಕೆ ಮತ್ತೊಮ್ಮೆ ಶ್ಲಾಘನೆ, ವಂದನೆಗಳು, ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಹೆಣ್ಣು ಭ್ರೂಣ ಹತ್ಯೆ ಕಾರಣಗಳು ಮತ್ತು ಪರಿಹಾರ ಈ ಕುರಿತು ಮಂಡ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಕೆ ಮೋಹನ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಎನ್ ಕೇಶವಮೂರ್ತಿ. ಸಂಕಲನ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.